ವರ್ಸ್ಟ್ ಟ್ರಿಪ್ ಆಗ್ಬಿಡತ್ತೆ. ನೀವು ಬರ್ಲೇಬೇಡಿ ಹೋಗಿ. ದೇವೇಂದ್ರ ನೋಡಿ ಗೈಸ್ ಕ್ಯಾಮ್ರಾ ಮ್ಯಾನ್ ಆಗ್ಬಿಟ್ರು. ದಟ್ ಈಸ್ ಅವರ್ ರೆಸಾರ್ಟ್. ಸೊ ನಮ್ ರೂಮ್ ಹಿಂಗಿದೆ. ವಿ ಆರ್ ಆಲ್ಮೋಸ್ಟ್ ನಿಯರ್ ಟು ಗೋವಾ. ಅವರಿಬ್ರು ಹನಿಮೂನು. ದೇವೇಟ ಒಂದ್ ಮಾತು ಕೊಟ್ಬಿಟ್ಟಿದ್ದಾರೆ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್. ಇವಾಗ ಟೈಮ್ ಬಂದು 9 o'clock. ಲೈಕ್ ನಾನು ಮಾತ್ರ ಅಲ್ಲ, ನಾನು ಮತ್ತು ದೇವೇಟ ಮಾತ್ರ ಅಲ್ಲ, ನಮ್ಮ ಜೊತೆ ದೇವಿನೂ ಇದ್ದಾರೆ ಮತ್ತು ದೇವಿಯವ್ರ ಹಸ್ಬೆಂಡು ಇದ್ದಾರೆ. ಆ್ಯಕ್ಚುಲಿ ದೇವೇಟ ಫ್ರೆಂಡ್ಸ್ ಇವರು. ದೇವೇಟ ಫ್ರೆಂಡು ಬಂದು ಗೋಕುಲ್. ಸೊ ನಾವು ಕೊಲ್ಲಂಗೆ ಹೋಗಿದ್ವಲ್ಲ ಮದುವೆಗೆ, ಅದು ಇವ್ರ ಮದುವೆಗೇನೆ ನಾವು ಹೋಗಿದ್ದು. ಸೊ ಇವ್ರ ಹನಿಮೂನ್ಗೆ ನಾವು ಹೋಗ್ತಾ ಇದ್ದೀವಿ ಇವಾಗ. ಅದು ಹೇಳೋಕ್ಕೆ ಒಂಥರ ಇದೆ ದೇವೇಟ ನನಗೆ. ಲೈಕ್ ಇವ್ರ ಮಧ್ಯದಲ್ಲಿ ಒಂದು ಡಾಂಕೀಸ್ ಥರ ನಾವು ಡಿಸ್ಟರ್ಬ್ ಮಾಡೋಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೋಕುಲ್ ಅವರೇ ನಮ್ಮನ್ನ ಇನ್ವೈಟ್ ಮಾಡಿದ್ದು, ನಮ್ಮ ಜೊತೆ ಹನಿಮೂನ್ಗೆ ನೀವು ಬನ್ನಿ ಅಂತ. ಸೊ ದಟ್ ಈಸ್ ವೈ ವಿ ಆರ್ ಗೋಯಿಂಗ್. ಅಲ್ಲೇ ದೇವಿ, ದೇವಿಗೆ ಬೇರೆ ಮಲಯಾಳಮೇ ಗೊತ್ತು. ನಮ್ಮ ಗೋಕುಲ್ ಅವ್ರಿಗೆ ಕನ್ನಡನೂ ಬರುತ್ತೆ, ಮಲಯಾಳಮೂ ಬರುತ್ತೆ. ಸೊ ನಮ್ಮ ದೇವೇಟ ಹಾಯ್ ಹೇಳಿ. ಸೊ ನಾವು ಬೆಳಿಗ್ಗೆ 5 ಗಂಟೆಗೆ ಬಿಟ್ಟಿದ್ದು ಗೈಸ್ ಮನೇನ. 5 ಗಂಟೆ ಅಲ್ಲ, ಸಾರಿ 7 o'clock ಮನೆ ಬಿಟ್ಟಿದ್ದು. ಇವಾಗ ನಾವು ಮ್ಯಾಂಗ್ಳೂರಲ್ಲಿ ಇದ್ದೀವಿ. ಇಲ್ಲಿ ನಾಷ್ಟ ಮಾಡಿಕೊಂಡು ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಐ ಡೋಂಟ್ ನೋ ಇಷ್ಟು ಬೇಗ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗ್ತೀವಿ ಅಂತ. ಬಟ್ ದೆನ್ ಐ ಆಮ್ ಈಗರ್ಲಿ ವೇಟಿಂಗ್ ಟು ಸಿ ದ್ಯಾಟ್ ಬ್ಯೂಟಿಫುಲ್ ಪ್ಲೇಸ್. ದೇವೇಟ ಒಂದು ಮಾತು ಕೊಟ್ಬಿಟ್ಟಿದ್ದಾರೆ, ನಾವು ನೈಟ್ ಮಾತ್ರ ನಿದ್ದೆ ಮಾಡೋಕ್ಕೆ ಮಾತ್ರ ರೂಮ್ಗೆ ಹೋಗ್ಬೇಕು, ಅದು ಬಿಟ್ಟು ನಾವು ಫುಲ್ ಆಚೆನೇ ಇರ್ತೀವಿ ಅಂತ ಹೇಳಿದ್ದೀರಾ. ನೀವೇನಾದ್ರು ಅದು ನಡ್ಸ್ಕೊಟ್ಟಿಲ್ಲ ಅವಾಗೈತೆ, ಸರಿನಾ? ಓಕೆ ಗೈಸ್, ಕಮ್ ಲೆಟ್ಸ್ ಗೋ. ಇಲ್ಲೊಂದು ಲೊಕೇಶನಿಗೆ ಬಂದಿದ್ದೀವಿ. ನನಗೆ ಗೊತ್ತಿಲ್ಲ ಯಾವ ಪ್ಲೇಸ್ ಅಂತ ಗೈಸ್ ಇದು. ನಾನು ಸಡನ್ನಾಗಿ ನಿದ್ದೆ ಮಾಡಿ ಎದ್ದಾಗ ಈ ಲೊಕೇಶನಲ್ಲಿ ದೇವೇಟ ಸ್ಟಾಪ್ ಮಾಡಿದ್ರು. ತುಂಬ ಚೆನ್ನಾಗಿದೆ. ಅವರಿಬ್ರು ಹನಿಮೂನು, ಸುಮ್ಮನೆ ನಾವು ಬಂದಿದ್ದೀವಿ ಪಾಪ. ಬನ್ನಿ ಹೋಗೋಣ, ಬಾ ಇವಾಗ ಬನ್ನಿ ಹೋಗೋಣ. ಸಿ ಗೋಕುಲ್, ಯು ಶುಡ್ ಟಾಕ್ ಇನ್ ಕನ್ನಡ ಓನ್ಲಿ, ಓಕೆ? ವೆನ್ ಎವರ್ ಐ ಆಮ್ ಟೇಕಿಂಗ್ ಬ್ಲಾಗ್. ಅದೇ ಕೇಟಾ? ಓಹ್ ನಿದ್ದೆ ಗೈಸ್. ನಾನು ನೆನ್ನೆ ಮಧ್ಯಾಹ್ನ ನೈಟು ಟಾನಿಕ್ ಕುಡ್ದೆ ಗಂಟ್ಲು ನೋವಿಗೆ. ಆ ಸೆಡೇಷನ್ ಅನ್ಸುತ್ತೆ, ನಿದ್ದೆ ಬರ್ತಾನೆ ಇದೆ, ನಂಗೆ ಸ್ಟಾಪೇ ಆಗ್ತಿಲ್ಲ. ಸಾರಿ ದೇವೇಟ. ಆ್ಯಕ್ಚುಲಿ ನಂಗೆ ಒಂದು ಡ್ರೀಮ್ ಇತ್ತು, ಈ ಥರ ಪ್ಲೇಸಲ್ಲಿ ಹೋಗಿ ನಿಂತ್ಕೊಬೇಕು ಅಂತ. ಇಷ್ಟೊಂದು ಡ್ರೀಮ್ಸ್ ಇದೆ ದೇವೇಟ, ನೀವೆಲ್ಲ ಒಂದೇ ಫುಲ್ಫಿಲ್ ಮಾಡ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಗೈಸ್. ಇಷ್ಟು ಏಡಿಕಾಯಿ ನೋಡಿ, ಇಲ್ಲಿ ನೋಡಿ, ಒಂದು ಏಡಿಕಾಯಿ ಸತ್ತೋಗ್ಬಿಟ್ಟಿದೆ ದೇವೇಟ. ಎಷ್ಟು ಚೆನ್ನಾಗಿದೆ ಗೊತ್ತಾ ಅಲ್ವಾ? ಆದ್ರೆ ಬಿಸಿಲು. ಸ್ಪೆಕ್ಸ್ ಹಾಕೊಬೇಕಾಯ್ತು ದೇವೇಟ, ಸನ್ ಗ್ಲಾಸ್. ತುಂಬಾ ಚೆನ್ನಾಗಿದೆ. ರಾಮೇಶ್ವರಂ ತರ ಇದೆ, ಬಟ್ ಇಟ್ಸ್ ನಾಟ್ ಎ ರಾಮೇಶ್ವರಂ. ಸಚ್ ಅ ಮಿರಾಕಲ್ ಥಿಂಗ್ ಅಲ್ವಾ ಗೈಸ್? ಇಷ್ಟು ದೊಡ್ಡ ಓಷನ್ ಅಂಡ್ ಈ ನೀರು ರೋಡಿಗೆ ಬರಲ್ಲ. ಅದು ಕರೆಕ್ಟ್. It's a miracle. Earth only is a miracle. Why it's not coming? ಅಲ್ವಾ? ಈ ವೇವ್ ಇಲ್ಲೇ ಸ್ಟಾಪ್ ಆಗ್ಬೇಕಂತ ರೂಲ್ಸ್ ಇದೆಯಾ? ಇಲ್ಲ. ಗೈಸ್, ಒಂದು ಹೋಟೆಲಿಗೆ ಬಂದಿದ್ದೀವಿ ಇವಾಗ ಊಟ ಮಾಡೋಕ್ಕೆ. ಸೊ ಮೈಕಿಲ್ಲ ದೇವೇಟ, ಕೈ ತೋರಿಸಿ, ಕೈ ತೆಗೀರಿ. ಕನ್ನಡ ಗೊತ್ತಾ? ನಿಮ್ಗೆ ಕನ್ನಡ ಗೊತ್ತಾ ಗೊತ್ತಿಲ್ವಾ ಅಂತ ನಾನು ಚೆಕ್ ಮಾಡ್ತಿದ್ದೆ ದೇವೇಟ. ಅಲ್ಲ ಗೋಕುಲ್ ಅವರೇ? ಹೌದು. ನಿಮ್ಮ ವೈಫಿಗೂ ಕನ್ನಡ ಹೇಳ್ಕೊಡಿ. ಹೇಳ್ಕೊಡ್ತೀನಿ. ಇವ್ರು ನೆಕ್ಸ್ಟ್ ಬೆಂಗಳೂರಲ್ಲೇ ಸೆಟಲ್ ಆಗೋದು ಗೈಸ್, ಅಲ್ವಾ? ಡಿಸೆಂಬರಲ್ಲಿ ಬೆಂಗಳೂರಿಗೆ ಬಂದ್ಬಿಡ್ತಾರೆ. ಇನ್ನು ಇವರಿಬ್ರು ಬೆಂಗಳೂರಲ್ಲಿ ಸೆಟಲ್ ಆದರೆ ಅಷ್ಟೇ, ನಾನು ಅವ್ರ ಮನೇಲೇ ಇರ್ತೀನಿ, ಇನ್ಮೇಲೆ ಬೆಂಗಳೂರಲ್ಲೇ ಇರ್ತೀನಿ. ಓಕೆ ಗೈಸ್, ನೋಡಿ ಈ ವ್ಯೂ ಪಾಯಿಂಟ್ ಹಿಂಗಿದೆ. ವಿ ಆರ್ ಆಲ್ಮೋಸ್ಟ್ ನಿಯರ್ ಟು ಗೋವಾ ಬಾರ್ಡರ್ ರೀಚ್ ಆದ್ವಿ. ಇದು ಒಂದು ವಾರ್ಶಿಪ್ ಮ್ಯೂಸಿಯಮು.
ಅಲ್ಲಿ ಬೆಟ್ಟ ಕಾಣ್ತಿದೆಯಲ್ಲ, ಬೆಟ್ಟ ಹಿಂದೆ ಫುಲ್ ಆರ್ಮಿ ಗೈಸ್. ಫೈನಲಿ ನಾವು ರೀಚ್ ಆದ್ವಿ ಗೋವಾ. ಇದು ಈ ಬೀಚ್ ಹೆಸರು ಬಂದು ಪಲೋಮ್ ಬೀಚ್ ಅಂತ. ಮತ್ತೆ ನಮ್ ರೆಸಾರ್ಟ್ ಬಂದು ಅದೇ, ದಟ್ ಈಸ್ ಅವರ್ ರೆಸಾರ್ಟ್. ಲಲ್ಲ ಲ್ಯಾಂಡ್ ಅಂತ. ದಯವಿಟ್ಟು ಒಳಗಡೆ ಹೋಗಿದ್ದಾರೆ ಚೆಕ್ ಇನ್ ಮಾಡಕ್ಕೆ, ಡೀಟೇಲ್ಸ್ ಕೇಳಕ್ಕೆ. ಐ ಮೀನ್ ಪಾರ್ಕಿಂಗ್, ಕಾರೆಲ್ಲ ಎಲ್ಲಿ ಪಾರ್ಕ್ ಮಾಡ್ಬೇಕಂತ ಅದೆಲ್ಲ ಡೀಟೇಲ್ಸ್ ಕೇಳಕ್ ಹೋಗಿದ್ದಾರೆ. ಅದುವರೆಗೂ ನಾವ್ ಇಲ್ಲಿ ನಿಂತ್ಕೊಂಡು ಚಿಲ್ ಮಾಡೋಣ ಅಂತ ನಿಂತಿದೀವಿ. ದಿಸ್ ಈಸ್ ಅವರ್ ರೆಸಾರ್ಟ್ ಫಾರ್ ನೆಕ್ಸ್ಟ್ 3 days. ಅಂಡ್ ನಾವು ಬಂದಿರೋದು ಸೌತ್ ಗೋವಾಗೆ. ನಾವು ನಾರ್ತ್ ಗೋವಾ ನಾವು ಚೂಸ್ ಮಾಡಿಲ್ಲ, ಬಿಕಾಸ್ ಅದಕ್ಕೊಂದು ರೀಸನ್ ಐತೆ, ನಾನು ಹೇಳ್ತೀನಿ. ಇದು ನೋಡಿ, ಫ್ರೆಂಡ್ಲಿ ಡಾಗಿ. ನಡಿ, ಸರಿ ಬಾ ಬಾರೋ. ಕೊಂಕಣಿ ಭಾಷೆದಲ್ಲೇನೆ ಮಾತಾಡ್ಬೇಕು ದೇವೇಟ, ಕೊಂಕಣಿದಲ್ಲಿ ಮಾತಾಡ್ಬೇಕಾ? ಸೊ ವಿ ಆರ್ ಗೋಯಿಂಗ್. ಸೊ ದಿಸ್ ಇಸ್ ಆ್ಯಕ್ಚುಲಿ ನಾವು ಸಪ್ರೇಟ್ ವಿಲಾ ತೊಗೊಂಡಿದ್ದು. ಅವರಿಗೆ ಒಂದು ಸಪ್ರೇಟ್ ವಿಲಾ, ನಮಗೊಂದು ಸಪ್ರೇಟ್ ವಿಲಾ. ಬಟ್ ದೆನ್ ಅವ್ರು ಹೇಳ್ತಾ ಇದ್ದಾರೆ ಒಂದು ಫ್ಯಾಮಿಲಿ ರೂಮು ತೋರಿಸ್ತೀವಿ. ಒಂದು ಫ್ಯಾಮಿಲಿ ವಿಲಾ ತೋರಿಸ್ತೀವಿ, ನಿಮ್ಗೆ ಇಷ್ಟ ಆದರೆ ಅದೇ ತೊಗೊಳ್ಳಿ, ಇಲ್ಲಾಂದರೆ ಸಪ್ರೇಟ್ ತೊಗೊಂಡ್ರು ಪರವಾಗಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಇವಾಗ ಫ್ಯಾಮಿಲಿ ವಿಲಾ ಹೆಂಗಿರುತ್ತೆ ಅಂತ. ಇವ್ನು ನೋಡಿ, ಇವನು ಇಲ್ಲೇ ಇದ್ದಾನೆ. ಫ್ಯಾಮಿಲಿ ಬೆಡ್ರೂಮ್ ತೋರಿಸಿದ್ರು, ಆದರೆ ನಮಗೆ ಇಷ್ಟ ಆಗಿಲ್ಲ. ಯಾಕಂದರೆ ಹನಿಮೂನ್ ಬಂದಿರೋದು ಅವರು, ಸೊ ಅವ್ರಿಗೆ ಒಂದು ಸ್ವಲ್ಪ ಪ್ರೈವಸಿ ಬೇಕಲ್ವಾ. ಸೊ ದಟ್ ಈಸ್ ವೈ ವಿ ಟೋಲ್ಡ್ ಫ್ಯಾಮಿಲಿ ಬೇಡ, ವಿಲ್ ಟೇಕ್ ಸಪ್ರೇಟ್ ಅಂತ. ಯಾಕಂದರೆ ನಾನು ಬುಕ್ ಮಾಡಾಗ ನಾನು ಸಪ್ರೇಟೇ ಬುಕ್ ಮಾಡಿದ್ದು. ಸೊ ಇದು ಒಂದು ನಮಗೆ, ಅವ್ರದ್ದು ಅಲ್ಲಿ ಆಪೋಸಿಟ್ ಅಲ್ಲೈತೆ, ಅವ್ರು ಅದು ತೊಗೊಂಡಿದ್ದಾರೆ, ಇದು ನಾವು ತೊಗೊತಾ ಇದ್ದೀವಿ. ಸೊ ನಮ್ಮ ರೂಮ್ ಹಿಂಗಿದೆ. ಸೊ ದಿಸ್ ವಿಲ್ ಬಿ ದಿ ರೂಮ್ and this will be the entrance. How is it nice, no? It's very nice. Separate only nice, I feel. And this is the washroom. This is the washroom. ತುಂಬಾ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿ. ಸೊ ದೇವಿ, ಈ ರೂಮ್ ಹೆಂಗನೇಂಡಿ? ಇಷ್ಟ ಆಯಾ? ನಮ್ಮ ಹುಡುಗಿಗೆ ರೂಮ್ ಇಷ್ಟ ಆಗ್ಬಿಟ್ಟಿದೆ. ಸೊ ಆ್ಯಕ್ಚುಲಿ ಸೌತ್ ಗೋವಾದಲ್ಲಿ ಫ್ಯೂ ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ನಾವು ರಿಸೆಪ್ಷನಿಸ್ಟ್ ಅವ್ರ ಹತ್ರ ಕೇಳಿದ್ವಿ ಸೌತ್ ಗೋವಾ ಚೆನ್ನಾಗಿದೆಯಾ ಅಂತ. ಯಾಕಂದರೆ ನಾವು ಸೌತ್ ಗೋವಾ ಎಂಟರ್ ಆಗಾಗೇ ನಮಗೆ ಆ ವೈಬೇ ಸಿಕ್ಕಿಲ್ಲ. ಗೋವಾ ವೈಬ್ ಅಂದರೆ ಇವಾಗ ಒಂದು ಮೈಂಡ್ಸೆಟ್ ಇರುತ್ತಲ್ವ, ಗೋವಾ ಅಂದರೆ ಫುಲ್ ಜಾಲಿ, ಪಬ್ಬು, ಡ್ರಿಂಕ್ಸು, ಅದು ಇದು, ಲೈಕ್ ಕೈಂಡ್ ಆಫ್ ಡಿಫ್ರೆಂಟ್ ವೈಬ್ ಇರುತ್ತಲ್ವ. ಸೊ ಆ ವೈಬ್ ಸಿಕ್ಕಿಲ್ಲ ಇವರಿಗೆ, ಗೋಕುಲ್ ಅವ್ರಿಗೆ ಮತ್ತು ದೇವೇಟಾಗೆ. ಸೊ ಅದಕ್ಕೆ ಇದು ಏನು ಗೋವಾನಾ ಅಂತ ಅವರಿಗೆ ಒಂಥರ ಆಗ್ಬಿಡ್ತು. ಸೊ ದಟ್ ಈಸ್ ವೈ ಸೌತ್ ಗೋವಾದಲ್ಲಿ ಒಂದು 4-5 ಪ್ಲೇಸಸ್ 2 days ಎಕ್ಸ್ಪ್ಲೋರ್ ಮಾಡಿಬಿಟ್ಟು ತಕ್ಷಣ ನಾರ್ತ್ ಗೋವಾಗೆ ಬಿಡೋಣ ಅಂತ ಪ್ರಯಾಣ. ನಾರ್ತ್ ಗೋವಾದಲ್ಲಿ ಲೈಕ್ ಪಬ್ಬೆಲ್ಲ ಇರತ್ತಲ್ಲ, ಬಾಗ ಬೀಚ್ ಹತ್ರ ಫುಲ್ಲು ಪಬ್ಬೆಲ್ಲ. ನಾನು ಫೋಟೋಸ್ ನೋಡಿದ್ದು, ಇದುವರೆಗೂ ನಾನು ಲೈವಲ್ಲಿ ನೋಡೇ ಇಲ್ಲ. ಸೊ ಬೀಚ್ ಹತ್ರ ಪಬ್ ಇರತ್ತಂತೆ. ಸೊ ಆ ಥರ ಎಲ್ಲ ಹೋಗಿ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನೋಡೋಣ ಗೈಸ್ ಹಿಂಗೆ ನಡೆಯುತ್ತೆ ಅಂತ. ಇವ್ರ ಹನಿಮೂನು. ಸೊ ಇವ್ರಿಗೆ ಹನಿಮೂನ್ ತುಂಬ ಚೆನ್ನಾಗಿ ನಡ್ಸ್ಕೊಡ್ಬೇಕಂತ ನನಗೂ ದೇವೇಟಾಗೆ ತುಂಬ ಆಗ್ರಹ ಇದೆ. ಸೊ ಲೆಟ್ಸ್ ಸಿ. ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲರೂ ಇವಾಗ ಇಲ್ಲಿ ಪಕ್ಕದಲ್ಲಿ ಒಂದು ಬೀಚ್ ಇದೆ, ಪಾಲಂ ಬೀಚ್ ಅಂತ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಅದೇನೋ ಬೀಚ್ ಮಾರ್ಕೆಟ್ ಅಂತೆ. ಸೊ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬೀಚ್ ಮಾರ್ಕೆಟ್. 1 ಸೆಕೆಂಡು ವೇಸ್ಟ್ ಮಾಡಬಾರ್ದು ಟೈಮು, ಬಿಕಾಸ್ ಫುಲ್ ಸುತ್ತಾಡಬೇಕು ಅಂತ ಇವಾಗ ಪ್ಲ್ಯಾನು. ಸೊ ಲೆಟ್ಸ್ ಗೋ, ಬನ್ನಿ ಲೆಟ್ಸ್ ಗೋ ಗೈಸ್. ಫೈನಲಿ ನಾವು ಬಂದ್ಬಿಟ್ವಿ. ದೇವೇಟ ನೋಡಿ ಗೈಸ್, ಕ್ಯಾಮ್ರಾಮ್ಯಾನ್ ಆಗ್ಬಿಟ್ರು. ಟೀ ಕುಡಿಯೋಕೆ ಬಂದಿದ್ದೀವಿ ಗೈಸ್. ಟೀ ಕುಡ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಊಟ ಏನಾದ್ರು ಇಲ್ಲೇ ಮಾಡಿಕೊಂಡು ಅದಾದಮೇಲೆ ರೂಮ್ಗೆ ಹೋಗೋಣ ಅಂತ. ಮತ್ತು ನನಗೆ ಮುಂಚೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೆನ್ನೆ ಹತ್ರ ಊದ್ಕೊಂಡ್ಬಿಟ್ಟಿತ್ತು. ಲೈಕ್ ಒಂದ್ಸತಿ ನೋವು ಬಂದು, ಇವಾಗ ತಿರ್ಗಾ ಈ ಸೈಡ್ ನೋವು ಬಂದೈತೆ. ಗೊತ್ತಿಲ್ಲ, ನಾಳೆ ಅಷ್ಟೊತ್ತಿಲ್ಲ ಏನಾದ್ರು ಮುಖ ಊದ್ಕೊಂಡ್ಬಿಟ್ರೆ ಮುಗ್ದೋಯ್ತು, ಟ್ರಿಪ್ಪೇ ಕ್ಯಾನ್ಸಲ್. ಟ್ರಿಪ್ಪೇ ವರ್ಸ್ಟ್ ಟ್ರಿಪ್ ಆಗಿಬಿಡತ್ತೆ. ಫೋಟೋ ಹಿಡಿದ್ರಾ? ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತಾ? ಐ ಡೋಂಟ್ ನೋ ವೇರ್ ದೇ ವೆಂಟ್. ಅಲ್ಲಿದ್ದಾರೆ
ದೇವಟ ಇಲ್ಲೂ ಬಿಡಲ್ಲ, ಇಲ್ಲೂ ಶಾಪಿಂಗ್ ಮಾಡ್ತಾ ಇದ್ದಾರೆ. ಯಾವುದು ವೈಬಿಂಗ್ ಶರ್ಟ್ ಬೇಕಂತೆ, ವೈಬ್ ಆಗ ಶರ್ಟು, ಅದಕ್ಕೆ ಇಬ್ರು ತಗೊತಾ ಇದ್ದಾರೆ. ಸಿ ಬೈ ದಟ್ ಫಾಕ್ಸ್ ಬೇಬಿ. ಅದ್ಯಾವ್ದು ಗೊತ್ತಾ, ಪಡಕಲಂ ಮೂವಿದಲ್ಲಿ ದಿಟ್ಟ ಚೆನ್ನಾಗಿರುತ್ತೆ. ಹಾಂ, ನಾವು ಹೋಟ್ಲಿಗೆ ಬಂದಿದ್ದೀವಿ ಡಿನ್ನರ್ ಮಾಡೋಕ್ಕೆ. ಇಷ್ಟು ಬೇಗ ನಾವು ಡಿನ್ನರ್ ಮಾಡೇ ಇಲ್ಲ, 7:15 ಟೈಮ್ ಇನ್ನು. ಸೊ ನಾನು ಎಗ್ ಬುಜ್ಜಿ, ತಂದೂರು ರೊಟ್ಟಿ, 2 ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಮ್ಯಾಚ್ ನಡೀತಾ ಇದೆ, ಮ್ಯಾಚ್ ನೋಡಿಕೊಂಡು ತಿನ್ನೋದು. ದೇವಡ, ನನ್ನ ಬಿಟ್ಟು ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ನಾನಲ್ಲ, ನಾನೇ. ಪರವಾಗಿಲ್ಲ ಬಿಡಿ. ನೋಡಿ ಹಂಗೆ ನಾನು ಹಿಂಗೇನೆ ಅನ್ಕೋದ. ದೇವಟ ಇಲ್ಲ, ಏನ್ ದೇವಟ ನೀವು ಬರ್ಲೇಬೇಡಿ, ಹೋಗಿ. ಒಟ್ಟಿಗೆ ಇರಲ್ಲ ಅಂತಾರೆ, ನನ್ನ ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾರೆ. ಹಂಗನೇ ಬರೀ ಹ್ಯಾಂಡ್ ವಾಶ್ ಅಲ್ಲಿ, ವಾಶ್ರೂಮಲ್ಲಿ ಹ್ಯಾಂಡ್ ವಾಶಾ. ಸೊ ಫೈನಲಿ ರೂಮಿಗೆ ಬಂದಾಯಿತು. ತುಂಬ ಕೋಲ್ಡ್ ಆಗಿದೆ, ಬಟ್ ಸ್ಟಿಲ್ ನಾನು ಈ ಮ್ಯಾಗ್ನಮ್ ಐಸ್ ಕ್ರೀಮ್ ನೋಡಿ, ಪಿಸ್ತಾಚು ಫ್ಲೇವರ್, ಐ ಫೆಲ್ಟ್ ಐ ಹ್ಯಾವ್ ಟು ಟ್ರೈ ದಿಸ್ ನ್ಯೂ ಫ್ಲೇವರ್. ನಾನು ಟ್ರೈಯೇ ಮಾಡಿಲ್ಲ. ಆ್ಯಂಡ್ ಐ ಫೆಲ್ಟ್ ಗೋವಾದಲ್ಲಿದ್ದೀವಿ, ವೈಬೇ ಬೇರೆ ಥರ ಇದೆ. ಐ ಥಾಟ್ ಓಕೆ ಲೆಟ್ ಮಿ ಟ್ರೈ. ನೈಸ್. ಆ್ಯಕ್ಚುಲಿ ದಿಸ್ ಇಸ್ ದೇವಟಾಸ್ ಫೇವ್ರೆಟ್ ಐಸ್ ಕ್ರೀಮ್. ಐ ಆಮ್ ಈಟಿಂಗ್. ದೇವಟಾಗಂತೂ ಇದು ಪ್ರಾಣ, ತುಂಬ ಪ್ರಾಣ. ಬಟ್ ದೆನ್ ಅವ್ರಿಗೆ ತುಂಬ ಕೋಲ್ಡ್ ಐತೆ, ಅವರು ಬೇಡ ಅಂತಂದರು. ನನಗೆ ಗಂಟ್ಲು ನೋವಿದ್ರೂ ನಾನು ತಿಂತಾ ಇದ್ದೀನಿ, ಯಾಕಂದರೆ ಕೆಟಲ್ ಇದೆ. ಸೊ ಬಿಸಿನೀರು ಮಾಡಿಕೊಂಡು ತಕ್ಷಣ ಕುಡಿಬೋದಲ್ವಾ, ಆ ಧೈರ್ಯದಿಂದಾನೇ ನಾನು ಇದು ತೊಗೊಂಡಿದ್ದು. ಸೊ ಇವತ್ತು ಅಷ್ಟೇ ಗೈಸ್. ಟುಮಾರೋ ಸಖತ್ ಪ್ಲಾನ್ ಐತೆ, ಗೊತ್ತಿಲ್ಲ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.